ಬಿಡುಗಡೆ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಅಂತೂ ಇಂತೂ 18 ದಿನಗಳ ಜೈಲು ವಾಸದಿಂದ ಯಡಿಯೂರಪ್ಪ ಹೊರಬರುವಂಥ ಎಲ್ಲ ಸೂಚನೆಗಳು ಕಾಣ್ತಾ ಇದೆ. 18 ದಿನದಿಂದ ಯಡಿಯೂರಪ್ಪ ಪರಪ್ಪನ ಅಗ್ರಹಾರದಲ್ಲೇ ಇದ್ದರು. ಈಗ ಅಂತೂ ಇಂತೂ ಅವರಿಗೆ ಬಿಡುಗಡೆ ಭಾಗ್ಯ. ಆದರೆ ಇದು ಕೂಡ ಅಷ್ಟು ಸುಲಭ ಅಲ್ಲ, ಅದು ಸಲೀಸಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿ ಹೋಗಿದೆ. ಯಾಕಂದರೆ 4ನೇ ಕೇಸ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ವೇಳೆ ಇನ್ನೂ ಕೂಡ ಯಡಿಯೂರಪ್ಪ ಬಹುಶಃ ಒಳಗಡೆ ಇರಬಹುದೇನೋ ಅನ್ನುವಂಥ ಆತಂಕಗಳು ಕೂಡ ಮೂಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 3 ಮಹನೀಯರ ನಮ್ಮ ಜೊತೆಗೆ ಈಗ ಜಾಯಿನ್ ಆಗ್ತಾ ಇದ್ದಾರೆ. 3 ಜನ ಕಾನೂನು ತಜ್ಞರು ಏನು ಹೇಳ್ತಾರೆ ಕೇಳೋಣ. 18 ದಿನಗಳಿಂದ ಜೈಲುವಾಸ, ಇವತ್ತಂತೂ ಇಂತೂ ಮಧ್ಯಂತರ ಜಾಮೀನು ಸಿಕ್ತು. ಇನ್ನು ಯಡಿಯೂರಪ್ಪನವರಿಗೆ ಬಿಡುಗಡೆಯ ಭಾಗ್ಯ. ಭೂ ಹಗರಣದ ಆರೋಪದ ಅಡಿಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ಯಡಿಯೂರಪ್ಪನವರಿಗೆ ಕೊನೆಗೂ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಯಾಕಂದರೆ ಯಡಿಯೂರಪ್ಪನವರಿಗೆ ಕೊನೆಗೂ ಜಾಮೀನು ಸಿಕ್ಕಿರುವಂಥದ್ದು, ಮಧ್ಯಂತರ ಜಾಮೀನು ಹೈಕೋರ್ಟ್ನಿಂದ ಯಡಿಯೂರಪ್ಪನವರಿಗೆ ಸಿಕ್ಕಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ಯಡಿಯೂರಪ್ಪನವರಿಗೆ ಇವತ್ತು ಷರತ್ತುಬದ್ಧ ಜಾಮೀನನ್ನು ಕೊಡಿತು. ಸಿರಾಜುದ್ದೀನ್ ಪಾಷಾ ಸಲ್ಲಿಸಿದ್ದ 3ನೇ ಖಾಸಗಿ ದೂರಿನ ವಿಚಾರಣೆ ಅಂತ್ಯಗೊಳಿಸಿದ ಕೋರ್ಟ್ 5 ಲಕ್ಷ ರೂಪಾಯಿಗಳ ಬಾಂಡ್, 2 ಶ್ಯೂರಿಟಿ ಹಾಗೂ ದಾಖಲೆ ನಾಶಪಡಿಸದಂತೆ ಆದೇಶ ನೀಡಿ ಜಾಮೀನು ನೀಡಿತು. ಇದೇ ವೇಳೆ ಯಡಿಯೂರಪ್ಪಗೆ ಜಾಮೀನು ನೀಡದ ಲೋಕಾಯುಕ್ತ ಕೋರ್ಟ್ ಕ್ರಮಕ್ಕೆ ಹೈಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿತು. ಆರೋಪ ಕೇಳಿಬಂದಾಕ್ಷಣ ಜೈಲುಗಟ್ಟೋದು ಸರಿಯಲ್ಲ, ಆರೋಪಿಯ ಸ್ವತಂತ್ರ ಕಡಿತಗೊಳಿಸುವಂತಿಲ್ಲ ಅಂತ ಅದು ಅಭಿಪ್ರಾಯಪಡಿತು. ಸಿರಾಜುದ್ದೀನ್ ಪಾಷಾ ಸಲ್ಲಿಸಿದ್ದ 4ನೇ ದೂರಿನ ವಿಚಾರಣೆ ಮುಂದುವರೆದಿದ್ದು, ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಜಾಮೀನು ಬಗ್ಗೆ ಮಧ್ಯಾಹ್ನ ಆದೇಶ ಹೊರಬೀಳೋ ಸಾಧ್ಯತೆ ಇತ್ತು. ಆದರೆ ಅದು ಕೂಡ ಬಂದಿಲ್ಲ. ನಮಗೆ ಕೆಳನಾಲೆಯ ಜಾಮೀನು ನಿರಾಕರಿಸಿದ್ರು, ಬೇರೆಯವರಿಗೆ ಜಾಮೀನು ಕೊಟ್ಟಿದ್ದರು. ಬೇರೆಯವರಿಗೆ ಜಾಮೀನು ಕೊಡುವ ರೀತಿಯಲ್ಲಿ ಒಂದು ಷರತ್ತು ಕೂಡ ಯೂಸ್ ಮಾಡಿದರು. ದೇ ಶಲ್ ನಾಟ್ ಟೆರರೈಸ್ ಆರ್ ಟ್ಯಾಂಪರ್ ವಿತ್ ದಿ ವಿಟ್ನೆಸಸ್ ಅಂತ ಹೇಳಿದರು. ಟೆರರೈಸ್ ಅಂತ ಅನ್ನುವ ಶಬ್ದ ಅದು ಜಾಮೀನು ಕೊಡುವಾಗ ಉಪಯೋಗಿಸುವ ಶಬ್ದವಲ್ಲ. ಅದನ್ನು ನಾವು ಇವತ್ತು ಕೋರ್ಟ್ ಮುಂದೆ ಹೇಳಿದ್ರಿಂದ ಮಾನ್ಯ ಉಚ್ಚ ನ್ಯಾಯಾಲಯ ಟೆರರೈಸ್ ಅನ್ನುವ ಶಬ್ದವನ್ನು ತೆಗೆದುಹಾಕಿ ನಾಟ್ ಟು ಟ್ಯಾಂಪರ್ ವಿತ್ ದಿ ವಿಟ್ನೆಸಸ್, ಹಿ ಶಲ್ ಕೋಆಪರೇಟ್ ವಿತ್ ಆಲ್ ದಿ ಫರ್ದರ್ ಪ್ರೊಸೀಡಿಂಗ್ಸ್ ಆಫ್ ದಿ ಕೋರ್ಟ್ ಅಂತ ಹೇಳಿ 5 ಲಕ್ಷ ಬಾಂಡು ಹಾಗೂ 2 ಶ್ಯೂರಿಟೀಸ್ ಅವರನ್ನು ಪ್ರೊಡ್ಯೂಸ್ ಮಾಡಿದ ನಂತರ ಅವರಿಗೆ ರಿಲೀಸ್ ಮಾಡ್ಬೋದು ಅಂತ ಹೇಳಿ ಬೇಲ್ ಕೊಟ್ಟಿದ್ದಾರೆ. ಜಾಮೀನು ಕೊಡುವಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಇರುತ್ತದೆ. ಆದ್ದರಿಂದ ನ್ಯಾಯಾಲಯ ಇವತ್ತು ಹೇಳಿರೋದು ಏನೆಂದರೆ, ಒಬ್ಬ ವ್ಯಕ್ತಿ ಅವನ ಪರ್ಸ್ನಲ್ ಲೈಫ್ನಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿ ಅಪರಾಧಗಳನ್ನು ಎಸಗಿಲ್ಲ ಅನ್ನೋ ಒಂದು ಕಂಡು ಬಂದಲ್ಲಿ, ಹಾಗೂ ಅವನು ಮುಖ್ಯಮಂತ್ರಿಯ ಸ್ಥಾನವನ್ನು ಅವರು ಅಲಂಕರಿಸಿದ್ರು ಅನ್ನುವ ಒಂದೇ ಕಾರಣವನ್ನು ಮುಂದಿಟ್ಕೊಂಡು ಅವರ ಪರ್ಸ್ನಲ್ ಲಿಬರ್ಟಿಯನ್ನು ತಗೊಳ್ಳುವಂಥ ಕಾರ್ಯ ನಮ್ಮ ದೇಶದ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಪ್ರಿನ್ಸಿಪಲ್ಸ್ಗೆ ಎಗೇನ್ಸ್ಟ್ ಇರುತ್ತದೆ. ಬೇಲ್ ಕೊಡುವ ಹಂತದಲ್ಲಿ ಈ ರೀತಿ ಕನ್ಸಿಡರೇಷನ್ನ ತಗೊಳ್ಳೋದು ತಪ್ಪು. ಕೆಳನಾಲೆಯ ಫಿಲಾಸಫರ್ ಅಥವಾ ಪೊಲಿಟಿಕಲ್ ವೇಯಲ್ಲಿ ಥಿಂಕ್ ಮಾಡಿ ಬೇಲ್ ರಿಜೆಕ್ಟ್ ಮಾಡಿರೋದು ತಪ್ಪು. ಆದ ಕಾರಣದಿಂದ ಇವರಿಗೆ ಯಡಿಯೂರಪ್ಪನವರಿಗೆ ಬೇಲ್ ಕೊಡುವುದು ಸೂಕ್ತ ಎಂದು ಹೇಳಿ ಇವತ್ತು. ಇನ್ನೊಂದು ಕಡೆ ನಿರೀಕ್ಷಣಾ ಜಾಮೀನು ಕೋರಿ ಏನು ಯಡಿಯೂರಪ್ಪ ಅರ್ಜಿ ಸಲ್ಲಿಸಿದ್ರು, ಆ ಅರ್ಜಿಯ ವಿಚಾರಣೆಯನ್ನು ಹೈಕೋರ್ಟ್ ನವೆಂಬರ್ 8ಕ್ಕೆ ಮುಂದೂಡಿತು. ಸಿರಾಜುದ್ದೀನ್ ಪಾಷಾ ಸಲ್ಲಿಸಿದ 2, 5 ಮತ್ತು 6ನೇ ದೂರಿನಲ್ಲಿ ಯಡಿಯೂರಪ್ಪ ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇಂದು ವಿಚಾರಣೆಗೆ ಕೈಗೆತ್ತಿಕೊಂಡ ಹೈಕೋರ್ಟ್ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸಿರಾಜುದ್ದೀನ್ ಪಾಷಾ ಪರ ವಕೀಲರಿಗೆ ಸೂಚಿಸಿತು. ಆಕ್ಷೇಪಣೆ ಸಲ್ಲಿಸಲಿಕ್ಕೆ ವಕೀಲ ಹನುಮಂತರಾಯ ಕಾಲಾವಕಾಶ ಕೋರಿದ್ರಿಂದ ವಿಚಾರಣೆಯನ್ನು ನವೆಂಬರ್ 8ಕ್ಕೆ ಕೋರ್ಟ್ ಮುಂದೂಡಿದೆ. ಬಿಜೆಪಿ ಕಾರ್ಯಕರ್ತರು ಬಹಳ ಸಂಭ್ರಮ ಪಟ್ಟಿದ್ರು. ಇವತ್ತು ಸಂಜೆ ಯಡಿಯೂರಪ್ಪ ಬಂದ್ಬಿಡ್ತಾರೆ ಅಂತ. ಅದು ಸಾಧ್ಯ ಆಗಲಿಲ್ಲ. ಹೀಗಾಗಿ ಕೆಲ ಆಪ್ತರು ಯಡಿಯೂರಪ್ಪನವರ ಭೇಟಿಗೆ ಅಂತ ಪರಪ್ಪನ ಅಗ್ರಹಾರದ ಕಡೆಗೆ ಇವತ್ತು ಹೊರಟರು. ನಾವು ನೋಡ್ತಾ ಇದ್ವಿ, ಅಪ್ಪು ಪಟ್ನಶೆಟ್ಟಿ ಅವರು ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ. ಹೈಕೋರ್ಟ್ ಯಾವಾಗ ವಿಚಾರಣೆಗೆ ಸಂಬಂಧಪಟ್ಟ ಮುಂದೂಡ್ತೋ 4ನೇ ಖಾಸಗಿ ದೂರಿನ ವಿಚಾರಣೆಯನ್ನು, ಅದಾದ ನಂತರ ಯಡಿಯೂರಪ್ಪನವರು ಇವತ್ತು ಹೊರಗಡೆ ಬರಲ್ಲ ಅನ್ನುವಂಥದ್ದು ಸಾಬೀತಾಗಿ ಹೋಯಿತು. ಹೀಗಾಗಿ ಅವರ ಆಪ್ತರು ಕೆಲವರು ಜೈಲಿನ ಕಡೆಗೆ ಧಾವಿಸಿದರು. ಯಾವಾಗ ಮಧ್ಯಂತರ ಜಾಮೀನು ಸಿಕ್ತೋ ಯಡಿಯೂರಪ್ಪನವ್ರು ಹೊರಗಡೆ ಬಂದೇ ಬಿಡ್ತಾರೆ ಅನ್ನೋ ಖುಷಿಯಿಂದ ಬಿಜೆಪಿಯ ಕಾರ್ಯಕರ್ತರು ಕೂಡ ಬಹಳಷ್ಟು ಖುಷಿಪಟ್ಟರು, ಸಂಭ್ರಮಪಟ್ಟರು. ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಅವರು ಸಂಭ್ರಮ ಆಚರಣೆಯಲ್ಲಿ ನಿರತರಾಗಿದ್ದರು ಅನ್ನುವಂಥದ್ದು. ಬಿಜೆಪಿ ಕಚೇರಿಯ ಮುಂದೆ ಒಂದು ದೊಡ್ಡದಾದಂಥ ಪಟಾಕಿಗಳು ಹಾರಾಡಿದ್ವು. ಜೊತೆಗೆ ಕಾರ್ಯಕರ್ತರು ಒಬ್ರಿಗೊಬ್ಬರು ಸಿಹಿ ತಿನಿಸಿ ಸಂಭ್ರಮಪಟ್ಟರು. ಬಾವುಟಗಳನ್ನು ಮೇಲೆತ್ಕೊಂಡು ಕೂಗ್ತಾ ಜೈಕಾರಗಳನ್ನು ಹಾಕಿದ್ರು.
ಇನ್ನು ಜೈಲು ಪಾಲಾಗಿರೋ ಮಾಜಿ ಸಚಿವ ಕೃಷ್ಣ ಶೆಟ್ಟಿ ನ್ಯಾಯಾಂಗ ಬಂಧನವನ್ನು 18ರವರೆಗೆ ಲೋಕಾಯುಕ್ತ ವಿಶೇಷ ಕೋರ್ಟ್ ವಿಸ್ತರಿಸಿತು. ಇವತ್ತಿಗೆ ಯಡಿಯೂರಪ್ಪ ಮತ್ತು ಕೃಷ್ಣ ಶೆಟ್ಟಿಯವರ ನ್ಯಾಯಾಂಗ ಬಂಧನ ಅವಧಿ ಅಂತ್ಯಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ಕೃಷ್ಣ ಶೆಟ್ಟಿಯವರನ್ನು ಲೋಕಾಯುಕ್ತ ಕೋರ್ಟ್ಗೆ ಹಾಜರುಪಡಿಸಿದರು. ಆದರೆ ಅನಾರೋಗ್ಯದ ನೆಪವೊಡ್ಡಿದ ಯಡಿಯೂರಪ್ಪ ವಿಚಾರಣೆಗೆ ಗೈರು ಹಾಜರಾದರು. ಈ ಮಧ್ಯೆ 3ನೇ ಖಾಸಗಿ ದೂರಿನಲ್ಲಿ ಜಾಮೀನು ಪಡೆದಿರೋ ಯಡಿಯೂರಪ್ಪಗೆ 4ನೇ ದೂರಿನಲ್ಲೂ ಜಾಮೀನು ಸಿಗುತ್ತಾ ಅನ್ನುವಂಥ ಕುತೂಹಲ ಮೂಡಿತ್ತು. 4ನೇ ದೂರಿನಲ್ಲಿ ಯಡಿಯೂರಪ್ಪ ಮತ್ತು ಕೃಷ್ಣ ಶೆಟ್ಟಿ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ಒಂದೇ ಅರ್ಜಿಯಾಗಿ ಪರಿಗಣಿಸಿತು. ಹೀಗಾಗಿ 4ನೇ ದೂರಿನ ಜಾಮೀನು ಅರ್ಜಿಯ ತೀರ್ಪು ಇವತ್ತೇ ಹೊರಬೀಳುತ್ತೆ ಅನ್ನುವಂಥ ಮನೋಭಾವನೆ ಎಲ್ಲರ ಕಡೆಗೂ ಇತ್ತು. ಆದರೆ ಅದನ್ನು ಕೋರ್ಟ್ ನಾಳೆಗೆ ಮುಂದೂಡಿದೆ. ಹೀಗಾಗಿ ಯಡಿಯೂರಪ್ಪ ಇವತ್ತು ಜೈಲಿನಲ್ಲೇ ಕಾಲ ಕಳೆಯಬೇಕು. ಕೃಷ್ಣ ಶೆಟ್ಟಿಯವರಿಗೂ ಕೂಡ ಅದೇ ಸ್ಥಿತಿ.